ಹೊಟ್ಟೆ ಕಿಚ್ಚಿ ಜನರು ಇರ್ತಾರಲ್ಲ, ಅನುಗ್ರಹ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವರು ಕೂಡ. ಬೆಳಗ್ಗೆನೆ ನಾಗಸಂಪಿಗೆ ಹೂವಿನ ಮೇಲೆ ಸಣ್ಣದೊಂದು ಚಿಟುಗುಪ್ಪಿ ಬಂದಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಅದು ಎಷ್ಟು ಸಣ್ಣ ಕಡ್ಡಿ ಗಿಡ ಇದೆ ಅದರ ಮೇಲೆ ಕುಂತ್ಕೊಂಡು ಅದು ಹಾಗೆ ಅದು ನಿಮಗೂ ಕೂಡ ಶೇರ್ ಮಾಡಿದೆ. ಹಾಗೆ ನೋಡ್ರಿ, ಪೂಜೆ ಈ ಥರ ಸಿಂಪಲ್ಲಾಗಿ ಮನೆಯಲ್ಲಿ ಆಗಿರುವಂಥ ಹೂ ತೊಗೊಂಡು ಅಲಂಕಾರ ಮಾಡಿ, ಹಾಗೆ ನೀರು ತುಂಬ ಹಬ್ಬ ಅಲ್ಲ ಫ್ರೆಂಡ್ಸ್, ಹಂಗಾಗಿ ಅದನ್ನು ಕೂಡ ನಾನು ಇವಾಗ ನೀರು ತುಂಬಿ ಹೂವು ಅದು ಹಾಕ್ಬಿಟ್ಟು ಚಿಕ್ಕದೊಂದು ರಂಗೋಲಿ ಬಿಟ್ಟು ಇವತ್ತು ನೀರು ತುಂಬ ಹಬ್ಬ ಮಾಡಿ ನೋಡ್ರಿ. ಹಾಗೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ರಿ, ಸ್ಟಾಕ್ ಎಲ್ಲ ಹಾಗೆ ಕುಂತ್ಬಿಟ್ಟಿದೆ. ಇನ್ನು ಅಡ್ವಾನ್ಸ್ ದೀಪಾವಳಿ ಹಬ್ಬದ ಶುಭಾಶಯಗಳು ಏನಾದರೂ ಫ್ರೆಂಡ್ಸ್. ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಜನರು ಒಂದು ಸುಮ್ಮನೆ ಇರೋಂಗಿಲ್ಲ. ಹೊಟ್ಟೆ ಕಿಚ್ಚಿ ಜನರು ಇರ್ತಾರಲ್ಲ, ಹಂಗಾಗಿಬಿಟ್ಟು ಫ್ರೆಂಡ್ಸ್, ಯಾರು ಏನು ಬದುಕ್ತಾರಂದ್ರೆ ಅಂಥವ್ರಿಗೆ ಹೆಲ್ಪ್ ಮಾಡೋರಿಲ್ಲ. ಯಾಕಂದರೆ ಹೊಟ್ಟೆ ಕಿಚ್ಚು ಜಾಸ್ತಿ ಇರ್ತದೆ. ಅವರು ಬದುಕ್ತಾರೆ, ಏನೋ ಒಂದು ಮಾಡ್ತಾರಂದ್ರೆ ಕಲ್ಲು ಹಾಕೋರು, ಕಲ್ಲಿಂದ ಹೊಡೆಯೋರು ಜಾಸ್ತಿ ಜನ ಇರ್ತಾರೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಸ್ವಲ್ಪ ಡಲ್ ಆಗಿದೆ ನಂದು ಬಿಸ್ನೆಸ್ಸು. ಹಂಗಾಗಿ ಸುಮ್ಮನೆ ಯಾಕಾರ ತೊಗೊಂಡು ಬಂದೀನಿ ಅನ್ನಂಗೆ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸು. ಏನು ಮಾಡ್ಬೇಕು ಅನ್ನಂಗಾಗಿಬಿಟ್ಟದೆ. ನೋಡೋಣ, ರಾಯರ ಅನುಗ್ರಹ ನನ್ನ ಮೇಲೆ ಅದು ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗಲೂ ನಾವು ಏನೇ ಒಂದು ಮಾಡಬೇಕು ಅಂತಂದ್ರೆ ಅದು ನಿರ್ಧಾರ ಮಾಡಿಕೊಂಡು ನೆಗೆಟಿವ್ ಯೋಚನೆ ಮಾಡಲಾರ್ದು ಪಾಸಿಟಿವ್ನೇ ಯೋಚನೆ ಮಾಡಿಕೊಂಡು ಜೀವನ ಮಾಡಬೇಕು ಅಂದ್ಕೊಂಡಿದ್ದೀನಿ. ರಾಯರ ಮುಖಾಂತರ ಮಾಡಿದ್ದೀನಿ. ನೋಡೋಣ ರಾಯರು ಎಲ್ಲಿಗೆ ಹಚ್ಚುತ್ತಾರ. ಆ್ಯಕ್ಚುಲಿ ರಾಯರ ಅನುಗ್ರಹ ಇದ್ದರೆ ಏನು ಬೇಕಾದ್ರೂ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿಬಿಟ್ಟು ನೋಡೋಣ. ಇವಾಗೇನು ವ್ಯಾಪಾರ ಬರ್ತಾ ಇಲ್ಲ. ಸ್ಟಾಕ್ ಎಲ್ಲ ಇಷ್ಟೆಲ್ಲ ಸಾಲ ಮಾಡಿ ಇಷ್ಟೆಲ್ಲ ತಂದು ಇಟ್ಟಿನ್ರಿ. ನೋಡೋಣ್ರಿ ಹೆಂಗೆ ಆಗುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ನೋಡೋಣ. ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವರು ಕೂಡ. ಹಾಗೆ ನಾನು ಇರಲಿ ನೋಡೋಣ, ಮನೆಯಲ್ಲಿ ಸುಮ್ಮನೆ ಕುಂತು ಏನು ಮಾಡೋದು, ಮಾಡಿದ್ರೆ ಆಯಿತು ಬಿಸ್ನೆಸ್ ಅಂದ್ಕೊಂಡಿದ್ದೀನಿ. ಹಾಗಾಗಿ ತಂದೀನಿ. ಡೈಲಿ ಟೀಚರ್ ಸ್ಟಾಫ್ಗೆ, ಅವರಿಗೆ ಮತ್ತು ಜಾಬ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು. ತುಂಬ ಎಷ್ಟು ಚೆನ್ನಾಗಿ ಕಲರ್ಸ್ ಅದ ನೋಡ್ರಿ. ಒಟ್ಟು ಟೋಟಲಿ 8 ಕಲರ್ಸ್ ಸ್ಯಾರಿಗಳಿದೆ ಫ್ರೆಂಡ್ಸ್. ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಅದಾವ. ಹಾಗಾಗಿಬಿಟ್ಟು ಯಾವ್ಯಾವ ತಂದೇನು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರಿಗಾದರೂ ಯಾವ ಕಲರ್ ಇಷ್ಟ ಆಗಿತ್ತು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಮನೆಯಲ್ಲಿ ನನ್ನ ತಮ್ಮ ಮತ್ತು ನನ್ನ ಮಗ ಇಬ್ಬರು ಹೊಲಕ್ಕೆ ಹೋಗ್ತೀನಿ ಅಂತ ಹೊಲಕ್ಕೆ ಹೋಗ್ಬೇಕು. ಹಾಗೆ ಎಲ್ಲೊಂದು ಕೆಲವೊಂದಿಷ್ಟು ವಿಡಿಯೋ ಮಾಡಿದ್ರು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದಾಗ ಕೆಲಸ ಮಾಡ್ತಾನಲ್ಲ ಹಾಳು ಅಂತ ಹೇಳಿದ್ದೀನಿ ರೀ. 2 ಒಟ್ಟಿಗೆ ಹಾವುಗಳು ಓಡಾಡ್ತಾ ಇದ್ವು ಅಂತ ಒಂದಿನ ಏನು ಮಾಡಿದ, ರೂಮ್ ಒಳಗೆ ಹೋಗೋಕೆ ಪ್ರಯತ್ನ ಪಟ್ಟಿತ್ತಂತ. ಹಾಗಾಗಿಬಿಟ್ಟು ಒಂದು ಹಾವಿಗೆ ಹೊಡೆದಾರ್ರಿ, ಇನ್ನೊಂದು ಹಾವು ತಪ್ಪಿಸ್ಕೊಂಡು ಹೋಗ್ಯದ್ರಿ. ಹಂಗಾಗಿ ಇಲ್ಲೇ ಬರ್ತದ ಓಡಾಡ್ತದ ಅಂತಂದು ಹೇಳಕತ್ತಿದ್ದೀನಿ ರೀ ಕೆಲಸ ಮಾಡೋನು. ಹಂಗಾಗಿ ನಮ್ಮ ತಮ್ಮ ಮಾತಾಡ್ತಾಯಿದ್ದೀನಿ, ಈ ಕಡೆನೇ ಹೋಗ್ಯದ ನೋಡ್ರಿ ಅಂತಂದು ಹೇಳ್ತಾಯಿದ್ದೀನಿ. ತುಂಬಾ ಹುಲ್ಲು ಆಗಿಬಿಟ್ಟಿದೆ. ಸರ್ ಕೂಡ ಸಾಹೇಬ್ರು ಕೂಡ ಬರ್ತಾಯಿಲ್ಲ ಹೊಲದ ಕಡೆ ಅಂತಂದು ನಮ್ಮ ತಮ್ಮಗೆ ಹೇಳ್ತಾ ಇದ್ದೇನೆ ರೀ. ಹಾಗೆ ಅವನು ಕೂಡ ಹೌದಾ ಆಯಿತು ಹೇಳ್ತೀನಿ ಅಂತಂದು ಹೇಳ್ತಾ ಇದ್ದೀನಿ. ಹಾಗಾಗಿ ಇವೆಲ್ಲನೂ ಮಳೆ ಬಂದ್ಬಿಟ್ಟು ತುಂಬಾ ಬಿಟ್ಟಿದ್ವು. ಹಾಗಾಗಿ ಈ ಸಲ ಅಂತ ನೋಡಿ ಎಲ್ಲ ಹಾಳಾಗಿಬಿಟ್ಟಿದೆ. ಇದು ನೀರು ಗಿಡ, ಇದು ಎಷ್ಟು ಚಿಕ್ಕ ಚಿಕ್ಕ ರೀತಿ ಎಷ್ಟು ದೊಡ್ಡವಾಗಿರ್ತಾವ್ರಿ ನೇರಳೆ ಹಣ್ಣಿಂದು. ಹಾಗೆ ಅದು ಹಾವು ಬರೋದು ಒಬ್ಬರು ಮಾಡೋಕ್ಕಂತ ತುಂಬಾ ಭಯ ಆಗ್ತಾಯಿದೆ. ಆ ಕಡೆಯಿಂದನೇ ಬರ್ತಾಯಿದೆ ಅಂತಂದು ಅವರು ಹೇಳ್ತಾಯಿದ್ರು. ಹಾಗಾಗಿ ನಮಗೂ ಕೂಡ ತುಂಬಾ ಭಯ ಆಗ್ತಾಯಿತ್ತು. ನಮ್ಮ ತಮ್ಮನೂ ಕೂಡ ಅವಾಗ ಅಪ್ಪರು ಕೂಡ ಹೋಗ್ತಾರೆ, ತಮ್ಮನೂ ಹೋಗ್ತಾನೆ. ಹಾಗಾಗಿ ತುಂಬಾ ಭಯ ಆಗ್ತಾಯಿತ್ತು ಅಂತಂದು ಮನೆಗೆ ಬಂದು ಹೇಳಿದ್ದೀನಿ. ಹಾಗಾಗಿ ಅವರು ಕೂಡ ತುಂಬಾ ಕಷ್ಟ ಫ್ರೆಂಡ್ಸ್. ಹೊಲದಲ್ಲಿ ಕೆಲಸ ಮಾಡೋರಿಗೆ ಯಾವಾಗ ಟೈಮ್ ಬರುತ್ತೆ ಹೇಳೋಕ್ಕಾಗಲ್ಲ. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಾರೆ ನೋಡ್ರಿ. ನಮ್ಮ ತಮ್ಮ ಮತ್ತು ನನ್ನ ಮಗ ಗಾಡಿ ತೊಗೊಂಡೋಗ್ಯಾರಿ.
ಜಾವ ಏನು ತೊಗೊಂಡಾರಲ್ರಿ ಹೊಸ ಗಾಡಿ ಅದು ತೊಗೊಂಡು ಹೋಗ್ಯಾನ್ರಿ. ಇವಾಗ ಹೋಗ್ಬಿಟ್ಟು ಮನೆಗೆ ಬರ್ತಾ ಇದ್ದಾನೆ ನೋಡಿರಿ. ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನೂ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್. ನಿಮಗೆ ಟೇಕ್ ಕೇರ್, ಬಾಯ್.